ಸಂದರ್ಭದಲ್ಲಿ ನೀವು ಅದನ್ನು ಫೇಸ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮ ಧರ್ಮಪತ್ನಿಯವರು ಫೇಸ್ ಮಾಡಿದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮ್ಮ ಜೊತೆಗೂ ನಿಲ್ಲಬೇಕಿತ್ತು. ಆ ಕಡೆ ತುಂಬ ಕಾಲ್ಸ್ ಬರ್ತಾ ಇರುತ್ತೆ ಅವರಿಗೆ, ಅವರು ಕುಟುಂಬಸ್ಥರಿಂದಲೂ ಕಾಲ್ಸ್ ಬರ್ತಾ ಇರುತ್ತೆ, ಎಲ್ಲವನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಹೇಗಿದ್ರು ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ಅಕ್ಷು ನನ್ನ ವೈಫು ಯಾರಿಗೂ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅವಳು ಶೀ ಸ್ಟುಡ್ ಬೈ ಮೀ. ನಾನು ಒಳಗಡೆ ಇದ್ದಾಗ ಅವಳು ಮಾಡಿರೋ ಅಷ್ಟು ಕೆಲಸನೇ ನನ್ನನ್ನು ಇವತ್ತು ಹೊರಗಡೆ ಕರ್ಕೊಂಬರೋದಕ್ಕಾಗಿರೋದು. ಎಲ್ಲೂ ಕ್ಯಾಮ್ರಾ ಮುಂದೆ ಬರಲಿಲ್ಲ ಅವಳು, ಏನೂ ಮಾತಾಡೋದಕ್ಕೆ ಅವಳು ಟೈಮೂ ಇರಲಿಲ್ಲ. ಬಿಕಾಸ್ ಶಿ ವಾಸ್ ವೆರಿ ಸ್ಟ್ರೆಸ್ಡ್. ಎಲ್ಲ ಕಡೆ ಹ್ಯಾಂಡಲ್ ಮಾಡಿದ್ದೆ ಅವಳು, ಕೋಆರ್ಡಿನೇಟಿಂಗ್ ವಿತ್ ಲಾಯರ್ಸ್, ಇನ್ನೊಂದು ಮತ್ತೊಂದು, ನಮ್ಮ ಫ್ಯಾಮ್ಲಿಯವರು, ನನ್ನ ಫ್ರೆಂಡ್ಸು, ನನ್ನ ಪ್ರಾಜೆಕ್ಟ್ಸು. ಒಂದಷ್ಟು ನ್ಯೂಸ್ ಕೂಡ ನೋಡಿದೆ ನಾನು, ನನ್ನಿಂದ ಡೆವಿಲ್ ಶೂಟ್ ಪೋಸ್ಟ್ಪೋನ್ ಆಗಿದೆ, ಆಲ್ ನಾನ್ ಸೆನ್ಸ್. ನಂದು ಅಲ್ಲಿ ಶೂಟೇ ಇರಲಿಲ್ಲ ನಂದು ಜೈಪುರ್ನಲ್ಲಿ. ಬಿಕಾಸ್ ನಂದು ಇನ್ನು ಉಳಿದಿರೋದು ಒಂದಷ್ಟು ಫೈಟ್ ಸೀನ್ ಉಳಿದಿದೆ ಅಷ್ಟೇ. ಸೊ ನನ್ನಿಂದ ಒಂದು ಪ್ರಾಜೆಕ್ಟಿಗೆ ತೊಂದರೆ ಆಗ್ತಿದೆ, ಇನ್ನೊಂದು ಮತ್ತೊಂದು. ಮೇಕಿಂಗ್ ದಿಸ್ ಕೈಂಡ್ ಆಫ್ ಅಲಿಗೇಷನ್ಸ್, ಅಂದರೆ ಈ ಥರ ತಪ್ಪು ನ್ಯೂಸು ಕೊಡೋದ್ರಿಂದ ಒಬ್ಬರ ಲೈಫ್ಗೆ, ಒಂದು ಕರಿಯರ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ದೇ ಶುಡಂಟ್ ಬಿ ಸೇಯಿಂಗ್ ಆಲ್ ದಿಸ್ ಥಿಂಗ್ಸ್. ಸೊ ನಾನು ನನ್ನ ಪ್ರೊಫೆಷನ್ ಅಂತ ಬಂದಾಗ ಎಲ್ಲದಕ್ಕಿಂತ ಮೊದಲು ಅದಕ್ಕೆ ಪ್ರಯಾರಿಟಿ ಕೊಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ವಿತ್ ಮೈ ಪ್ರೊಫೆಷನ್. ಇವತ್ತವರೆಗೂ 15 ವರ್ಷ ಆಯಿತು ನಾನು ಈ ಪ್ರೊಫೆಷನ್ಗೆ ಬಂದು. ನೆವರ್ ಹ್ಯಾವ್ ಟೇಕನ್ ಅ ಬ್ಲ್ಯಾಕ್ ಮಾರ್ಕ್. ಒಂದು ದಿನ ಯಾವುದೇ ಪ್ರೊಡ್ಯೂಸರ್ ಆಗಲಿ, ಯಾವುದೇ ಡೈರೆಕ್ಟರ್ ಆಗಲಿ, ಕೋ ಆರ್ಟಿಸ್ಟ್ ಆಗಲಿ, ಅಥವಾ ಒಬ್ಬ ಕಾಫಿ ಕೊಡೋ ಹುಡುಗ ಆಗಲಿ, ಯಾರ ಹತ್ರನೂ ನಾನು ಬೆರಳು ತೋರಿಸಿ ಮಾತಾಡ್ಕೊಂಡಿಲ್ಲ ಅಥವಾ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಎವ್ರಿ ಒನ್ ಲವ್ಸ್ ಮೀ. ಇವತ್ತಿಗೂ ನೀವು ಯಾರನ್ನ ಹತ್ರ ಆದರೂ ಹೋಗಿ ಕೇಳಿ ನಾನು ಹೇಗೆ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಹೇಳ್ತಾರೆ. ಬಟ್ ದೆನ್ ದಿಸ್ ಒನ್ ಸ್ಮಾಲ್ ಥಿಂಗ್, ಅದು ಕೆಲವು, ಅಂದರೆ ಎಲ್ಲ ಮೀಡಿಯಾ ಅಲ್ಲ, ಎವ್ರಿ ಒನ್, ಎಲ್ಲ ಮೀಡಿಯಾವ್ರಿಗೂ ನನ್ನ ಬಗ್ಗೆ ಗೊತ್ತು ನಾನು ಹೇಗೆ ಅಂದ್ಬಿಟ್ಟು. ಸೊ ಕೆಲವೊಂದು ಮೀಡಿಯಾಗಳಲ್ಲಿ ಅದೊಂದು ತಪ್ಪು ನ್ಯೂಸ್ ಬಂದಾಗ, ಇವರಿಂದ ತೊಂದರೆ ಆಗ್ತಿದೆ ಪ್ರಾಜೆಕ್ಟ್ಗೆ ಅಂದಾಗ, ಇಟ್ ಗಿವ್ಸ್ ಔಟ್ ಅ ವೆರಿ ಡಿಫ್ರೆಂಟ್ ಒಪಿನಿಯನ್ ಅಬೌಟ್ ಮೀ. ಸೊ ಆ ಥರ ಎಲ್ಲ ಏನೂ ನಡೆದಿಲ್ಲ. ನನ್ನಿಂದ ಯಾವ ಪ್ರಾಜೆಕ್ಟ್ಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ದೋಸ್ 4 days, ಇನ್ಫ್ಯಾಕ್ಟ್ ನಾನು 10 days ನನಗೆ ಬ್ರೇಕ್ ಇತ್ತು, ವೇರ್ ಐ ಹ್ಯಾಡ್ ಟು ಲೂಸ್ ವೆಯ್ಟ್ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಗೆ. ಸೊ ಆ 10 days ಗ್ಯಾಪ್ನ ನಾನು ವರ್ಕೌಟ್ಗೆ ಅಂತ ಇಟ್ಕೊಂಡಿದ್ದೆ. ಚೆನ್ನಾಗಿ ವರ್ಕೌಟ್ ಆಯಿತು ಆ್ಯಂಡ್ ಐ ಲಾಸ್ಟ್ ಅಬೌಟ್ 3 kilos. ಸೊ ಅಷ್ಟೇ. ಅದು ಬಿಟ್ಟರೆ ಇನ್ನು ನನ್ನ ವೈಫು ರಿಯಲಿ ಶಿ ಹ್ಯಾಂಡಲ್ಡ್ ಇಟ್ ರಿಯಲಿ ವೆಲ್. ಆ್ಯಂಡ್ ಪ್ರತಿ ಸಲಿನೂ ಅಷ್ಟೇ ನಾನು ಹೇಳ್ತೀನಿ, ನನಗೆ ಕಷ್ಟ ಬಂದಾಗ ನಾನು ಹಿಂದೆ ನಿಂತ್ಕೊಳ್ತಾಳೆ ಅವಳು, ಗೆದ್ದಾಗ ಖುಷಿ ಪಡ್ತಾಳೆ ಹೊರತು ಮುಂದೆ ಬಂದು ನಾನು ಮಾಡಿದೆ ಅಂತ ಹೇಳ್ಕೊಳೋದಿಲ್ಲ ಅವಳು. ಶಿ ಈಸ್ ಆಲ್ವೇಸ್ ಬಿಹೈಂಡ್ ಮೀ, ಶಿ ಈಸ್ ಆಲ್ವೇಸ್ ಪುಷಿಂಗ್ ಮೀ. ಆ್ಯಂಡ್ ಅವಳೇ ನನ್ನ ತಳ್ಕೊಂಡು ಇಲ್ಲಿ ತನಕ ತೊಗೊಂಡ್ಬಂದಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.